ಈಗ ಇದು ಮೂರನೇ ದಿವಸ ಬೆಳಗಾವಿನಲ್ಲಿ ನಾವು ನಮ್ಮ ಕೆಲಸ ಶುರು ಮಾಡಿದ್ದು 6-7 2 ದಿವಸದ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ಆ್ಯಕ್ಚುಲಿ ಸಮ್ ಕೇಸಸ್ ಇಟ್ ಹ್ಯಾಸ್ ಗಾನ್ ಅಪ್ ಟು 7:30. ಕೆಲವು ಆಫೀಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಕೆಲವು ಕಂಪ್ಲೇಂಟ್ಸ್ ಬಂದಿದ್ದು, ಕೆಲವು ಸೋಮೋಟೋ ಕಂಪ್ಲೇಂಟ್ಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಲ್ಲಿ ಬಂದ ನಂತರ ಕೆಲವು ಕಂಪ್ಲೇಂಟ್ಸ್ಗಳು ಬಂದು ಆ ಬೇಸಿಸ್ ಮೇಲೆ ಆಫೀಸ್ಗಳನ್ನು ಇನ್ಸ್ಪೆಕ್ಷನ್ ಮಾಡಿ. ಯು ಕ್ಯಾನ್ ಕಾಲ್ ಇಟ್ ಇನ್ಸ್ಪೆಕ್ಷನ್ ಬೈ ಗಿವಿಂಗ್ ಪ್ರಯರ್ ಇಂಟಿಮೇಷನ್, ಆರ್ ಯು ಕ್ಯಾನ್ ಕಾಲ್ ಇಟ್ ಇನ್ ಸಮ್ ಕೇಸಸ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್. ಯಾಕಂದ್ರೆ ನಾವು ಬರೋದೇ ಗೊತ್ತಿತ್ತು, ನಾವಿಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಬರೋದು ಎಲ್ಲರಿಗೂ ಗೊತ್ತಿತ್ತು. ಸೊ ಹೀಗಾಗಿ ಕೆಲವು ಜನ ಎಚ್ಚರ ವಹಿಸಿದ್ದಾರೆ, ಕೆಲವೊಬ್ಬರು ತಮ್ಮ ಕೆಲಸಗಳನ್ನು ನಿಖರವಾಗಿ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಭಾವಿಸೋಣ. ಆದರೆ ಹಲವಾರು ವಿಷಯಗಳಲ್ಲಿ ಒಂದೇ ದಿನದಲ್ಲಿ ಎಲ್ಲ ಸ್ವಚ್ಛ ಆಗೋಕ್ಕಾಗೋದು. ನೀವು ಅದನ್ನು ಆಳವಾಗಿ ನೋಡಿ ಅದನ್ನು ತೆಗೆದು ನೋಡಿದಿರಿ ಅಂತಂದರೆ ಅವರಲ್ಲಿ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ಎಷ್ಟು ಅಪ್ಲಿಕೇಶನ್ಸು ಕೇಸಸ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಯಾಕೆ ಜನ ಮತ್ತೆ 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 ಅವ್ರ ಹತ್ರ ಬರ್ತಾರೆ, ಹೇಳಿ ಬಂದ್ರೂ ಅಷ್ಟೇ, ಹೇಳಿದೆ ಸರ್ಪ್ರೈಸಾಗಿ ಬಂದ್ರೂ ಅಷ್ಟೇ, ಅದು ಎಲ್ಲಿ ಕಾಣಬೇಕು, ಎಲ್ಲಿ ನೀವು ಕಂಡು ಹಿಡಬೇಕು ಅಲ್ಲಿ ಕಂಡು ಹಿಡಿಯೋಕ್ಕಾಗ್ತದೆ. ಆ ರೀತಿ ಹಲವಾರು ವಿಷಯಗಳನ್ನು ನಾವು ಕಂಡು ಹಿಡಿತೀವಿ. ಈಗ ನಾವು ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಇದು ಮಾಡಿದ್ದೀವಿ ಅಂತಂದರೆ ಬೆಳಗಾವದಲ್ಲಿ ಫಸ್ಟಿಗೆ ನಾವು ಬೆಳಗಾವಿ ಫೋಕಸ್ ಮಾಡಿದ್ದೀವಿ. ಮೊನ್ನೆ 6th ಬೆಳಗಾವನ್ನು ಫೋಕಸ್ ಮಾಡಿದ್ದೀವಿ. 7th ಪಾರ್ಟ್ಲಿ ಬೆಳಗಾವಿ ಫೋಕಸ್ ಮಾಡಿದ್ದೀವಿ. ತಾಲೂಕುಗಳಿಗೆ ಹೋಗಿ 80% ತಾಲೂಕು ಹೆಚ್ಚು ಕಡಿಮೆ, ಒಂದು 3-4 ತಾಲೂಕು ಬಿಟ್ಟರೆ ಉಳಿದು ಎಲ್ಲ ತಾಲೂಕುಗಳಿಗೂ ಕವರ್ ಮಾಡಿ. ಮೇನ್ ಟಾರ್ಗೆಟ್ ಎಲ್ಲಿ ಅಂತಂದರೆ ಈ ಹಾಸ್ಪಿಟಲ್, ಆನಂತರ ಕಾರ್ಪೊರೇಷನ್ಸು, ಟೌನ್ ಮುನ್ಸಿಪಲ್ ಕೌನ್ಸಿಲ್ಸು, ಕಾರ್ಪೊರೇಷನ್ಸು, TMCಸು, ದೆನ್ ತಹಸೀಲ್ದಾರ್ ಆಫೀಸ್, EDLR ಆಫೀಸ್, ದೆನ್ ಎಕ್ಸೈಸ್ ಡಿಪಾರ್ಟ್ಮೆಂಟು, ದೆನ್ ಯು ಹ್ಯಾವ್ ಇಲ್ಲಿ ಬೆಂಗಳೂರಿನ ಇದು ಬೆಳಗಾಮದಲ್ಲಿ ಸ್ಮಾರ್ಟ್ ಸಿಟಿಗೆ ಹೋದ್ವಿ. ಸ್ಮಾರ್ಟ್ ಸಿಟಿನೂ ಕೂಡ ಅಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿದ್ದು, ಅದನ್ನು ನೋಡ್ಕೊಂಡ್ವಿ. ಸೊ ಹೀಗೆ ಪಬ್ಲಿಕ್, ಆನಂತರ ಈ ಮೆಡಿಕಲ್ ಸ್ಟೋರ್ಸ್, ಈ ಸ್ಟೋರ್ ಹೌಸ್ ಥರ ಮಾಡಿದ್ದಾರೆ ಗೋಕಾಕ್ನಲ್ಲಿ. ಅದು 5 ತಾಲೂಕುಗಳಿಗೆ ಅಲ್ಲಿಂದ ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಆಗ್ತದೆ. ಸೊ ಅಲ್ಲಿ ಎಕ್ಸ್ಪೈರ್ಡ್ ಡ್ರಗ್ಸ್ ತುಂಬ ಇಟ್ಟಿದ್ದರು, ಅದನ್ನು ನೋಡಿದ್ವಿ. ಅಲ್ಲೊಂದು 1.5-2 ತಾಸು ಕಳೆದಿದ್ವಿ. ಸೊ ಹೀಗೆ ರಸ್ತೆಗಳನ್ನು ನೋಡಿದ್ವಿ, ಎಲ್ಲ ನೋಡಿದ್ವಿ ಅಂತ ಅನ್ಕೊಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಕಂಡು ಬಂದದ್ದನ್ನು ಮತ್ತು ಸ್ವಲ್ಪ ಅಗಾಧವಾದದ್ದು, ಸ್ವಲ್ಪ ಪೇನ್ಫುಲ್ ಆದದ್ದನ್ನು, ಕೆಲವು ವಿಷಯಗಳನ್ನು ಮಾತ್ರ ಹಂಚ್ಕೊಳ್ತೀನಿ. ಯಾಕಂದರೆ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಹೋಗಬೇಕಾಗಿದೆ. ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತಂದ್ರೆ ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವದಲ್ಲಿ ನಡೀತಾ ಇದೆ. ಅದು ಯಾಕೋ ನೀವು ಕಂಡು ಹಿಡಬೇಕು ಅಂತ. ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ, ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ, ರಿಯಲ್ ಓನರ್ಗೆ ಅದೇನು ಗೊತ್ತಿಲ್ಲ. ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ, RTCಯಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ. ಆನಂತರ ಅವನಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ್ತಾರೆ. ಇಂಥವು 3 ಪ್ರಕರಣಗಳು ನಮಗೆ ಬಯಲಿಗೆ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ ಯಾರ ಆಸ್ತಿಯನ್ನು ಯಾವನು ಬೇಕಾದರೂ ದರೋಡೆ ಮಾಡಿ ತೊಗೊಂಡು ಹೋಗ್ಬಿಡ್ಬೋದು. ಇದು ಹಗಲು ದರೋಡೆ ಇದ್ದಂಗೆ. ಇದು ಕಾನೂನು ಪ್ರಕಾರ ದರೋಡೆ ಮಾಡೋದು, ರಿಜಿಸ್ಟರ್ ಮಾಡೇ ಕೊಟ್ಟುಬಿಡೋದು ಯಾರ್ದಾರ ಆಸ್ತಿನ ಮತ್ತೊಬ್ಬರು. ಅವ ಮತ್ತು ಅವನ ಕೇಸಿನಲ್ಲಿ ಏನೇನಾಗಿದೆ ಅವನು ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೆ. ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾ ಇದ್ದಾನೆ. ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕೆಲವು ಜನ ಬೇಕು ಅಂತಲೇ ಸಿಲೆಕ್ಟ್ ಮಾಡ್ತಾರೆ. ಯಾರೊಬ್ಬರು ಈ ವಯಸ್ಸಾದವರು, ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ
ಕಲ್ತವ್ರು ಯಾರೂ ಇರೋದಿಲ್ಲ, ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಫೇಕ್ ಆಧಾರ್ ಕಾರ್ಡು, ಫೇಕ್ ಐಡೆಂಟಿಟಿನೂ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಅವ್ರ ಜೊತೆ ಕೊಲ್ಯೂಡಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇದು ಭಾಳಷ್ಟು ಪೇನ್ಫುಲ್ ಸಂಗತಿ. ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನೊಂದು ತಾರ್ಕಿಕ ಹಂತಕ್ಕೆ ಮುಟ್ಟಿಸ್ತೀವಿ. ಹಾಗಾಗಿದೆ. ಬೆಳಗಾವಿ XMLA ಅವರು ಆಸ್ತಿ ಕೂಡ ಮಾಡಿದ್ದಾರೆ ಸರ್. ಸೊ ಅದನ್ನು ನೀವು ಗಮನಕ್ಕೆ ತರಬೇಕು. ನಮಗೆ ಬಂದದ್ದು ಮೂರು ಬಂದಿದೆ. ಈಗ ನೀವು ಹೆಚ್ಚೆಚ್ಚಿಗೆ ಏನಾದರೂ ವಿಷಯ ನಮ್ಮ ಗಮನಕ್ಕೆ ತರಬೇಕಿತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಟು ಅಸ್ ಇನ್ ದಿಸ್ ಕನೆಕ್ಷನ್. ಆಯಿತಾ? ಸೊ ಹೆಸರು ಗೀಸರು ಹಾಕಿ ನೀವು ನಿಮ್ಮ ಹೆಸರು ಬರದೇ ಇದ್ರೂ ಪರವಾಗಿಲ್ಲ. ನಮ್ಮ ಸಾಕ್ಷಿ ಆಗಿಬಿಡೋದು ಸರ್. ಸಾಕ್ಷಿ ಏನು ಸಾಕ್ಷಿ ಇರ್ತದೆ? ನೀವೇನು ಸಾಕ್ಷಿ ಹೇಳೋಕ್ಕಾಗ್ತದೆ? ವಿಷಯಗಳನ್ನು ಹೇಳ್ತೀರಿ, ಸಾಕ್ಷಿಗಳು ಅಲ್ಲಿರ್ತಾರೆ, ಅವರು ಸಹಿ ಮಾಡಿದವರು ಬೇರೆ, ಸಾಕ್ಷಿ ಹಾಕಿ ನೀವಂತೂ ಅದಕ್ಕೆ ಇರೋದಿಲ್ಲ. ನೀವು ಅಷ್ಟೇ ಗಮನಕ್ಕೆ ತಂದಿದ್ದೀರಿ. ಯಾಕೆಂದ್ರೆ ನೀವು ನಿಮ್ಮ ವಿಷಯ ನಿಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೆ ತಂದೆ. ಇಂಥವು ಕೇಸ್ ಆಗಿದೆ. ಇನ್ನು ಇವರು ಯಾರಿವರು ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಗಳಲ್ಲಿ ಹಲವಾರು ಕೇಸು ಪೆಂಡಿಂಗ್ ಇದೆ. ಕೆಲವು ಕಡೆ 3,000 ಕೇಸು, 2,500 ಕೇಸು ಪೆಂಡಿಂಗ್ ಇದೆ. ಅವನ್ನ ಸಕಾಲದಲ್ಲಿ ಅವರು ನಿರ್ಣಯ ಮಾಡಬೇಕು. 30 ದಿವಸದೊಳಗೆ ಮಾಡಬೇಕು ಅಂತ ಎಲ್ಲ ಇದೆ. ಆ ಸಕಾಲದ ರಿಜಿಸ್ಟ್ರಿಗೆ ತೊಗೊಂಬಂದಿಲ್ಲ. ಆನ್ಲೈನ್ನಲ್ಲಿ ಇದ್ದದ್ದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಕೇಳಿದರೆ ನಮಗೆ ಸ್ಟಾಫ್ ಇಲ್ಲ, ನಮಗೆ ಅದು ಇಲ್ಲ, ಇದು ಇಲ್ಲ ಅಂತ ಉದಾಹರಣೆ. ದಿಸ್ ಶೋಸ್ ಕಂಪ್ಲೀಟ್ ಮಾಲ್ ಅಡ್ಮಿನಿಸ್ಟ್ರೇಷನ್. ಎರಡನೇದು. ಮೂರನೇದು, ಹಾಸ್ಪಿಟಲ್ಸ್ಗೆ ಹೋದ್ವಿ. ಇಲ್ಲಿ ಬಿಮ್ಸ್ಗೆ ಹೋದ್ವಿ. ಬಿಮ್ಸ್ನಲ್ಲಿ ಹಳೇ ಬಿಲ್ಡಿಂಗು ಸೋರ್ತಾ ಇದೆ. ಅಲ್ಲಿ ಹೆರಿಗೆ ಇದು ಇದೆ, ವಿಂಗ್ ಇದೆ, ಮಕ್ಕಳು ವಿಂಗ್ ಇದೆ. ಎಲ್ಲ ಗೋಡೆಗಳು 4 ಕಡೆ ನೋಡಿದರೆ ಗೋಡೆಗಳು ಸೋರ್ತಾ ಇದ್ದಾವೆ. ಅಲ್ಲೇ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದ್ದಾವೆ. ಏನಾದರೂ ಅವಘಡ ಆಯಿತು ಅಂತಂದರೆ, ಶಾರ್ಟ್ ಸರ್ಕ್ಯೂಟ್ ಆದರೆ ಅಲ್ಲಿ ಪೇಷಂಟ್ಸ್ ಬಂದವರಿಗೆ ಅಪಘಾತಕ್ಕೆ ಸಿಲುಕಿ ಹಾಕ್ಕೊಳ್ತಾರೆ. ನಾವು ನೋಡ್ತಾ ಇರ್ತೀವಿ, ಹಾಸ್ಪಿಟ್ಲ್ನಲ್ಲಿ ಬೆಂಕಿ ಅನಾಹುತ ಆಯಿತು, ಮಗು ಸತ್ತು, ಮಕ್ಕಳು ಸತ್ತು. ಸೊ ಇದ್ರ ಬಗ್ಗೆ ಕೇಳಿದರೆ ರಿಪೇರಿ ಮಾಡೋರಿದ್ದೀವಿ ಸರ್. ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ, ಇದನ್ನು ರಿಪೇರಿ ತೊಗೊತೀವಿ. ಎಷ್ಟು ದಿನ ಬೇಕು ರಿಪೇರಿ ತೊಗೊಳ್ಳಿಕ್ಕೆ? ಮೇಲೆ ನೀರು ಸೋರ್ಲಾರ್ದಂಗೆ ಬಂದ್ ಮಾಡಲಿಕ್ಕೆ ಎಷ್ಟು ದಿನ ಬೇಕು? ಇಂಥ ಆಕ್ಸಿಡೆಂಟ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಅಷ್ಟು ಕಾಳಜಿ ಬೇಡವಾ? ಇದು ಒಂದು ಮಾಲ್ ಅಡ್ಮಿನಿಸ್ಟ್ರೇಷನ್ ಡೆರಿಲಿಕ್ಷನ್. ಇದು ಒಂದೇ ಹಾಸ್ಪಿಟಲ್ನಲ್ಲಿ ನೋಡಲಿಲ್ಲ, ಇದನ್ನು ಇವನ್ ಗೋಕಾಕ್ನಲ್ಲಿನೂ ನೋಡಿದ್ದೀವಿ ನಾವು. ಗೋಕಾಕ್ನಲ್ಲಿನೂ ಕೂಡ ಹಳೆ ಬಿಲ್ಡಿಂಗು, ಅಲ್ಲಿನೂ ಅಸ್ತವ್ಯಸ್ತ ಇತ್ತು. ಬಟ್ ಗೋಕಾಕ್ನಲ್ಲಿ ಇನ್ನೊಂದು ಪೇನ್ಫುಲ್ ಥಿಂಗ್ ಏನಾಯಿತು ಅಂದರೆ, ಅದೇ ಹೇಳ್ತೇನೆ, ವೇರ್ ಹೌಸ್ ಇಲ್ಲಿ ಇದೆ. ಅಲ್ಲಿ ಮೆಡಿಸಿನ್ ಇಡುವಂಥ ವೇರ್ ಹೌಸ್ ಇದೆ. ಅಲ್ಲಿಂದ 5 ತಾಲೂಕುಗಳಿಗೆ ಅಥವಾ 5-6 ತಾಲೂಕುಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತದೆ. ಆ ತಾಲೂಕುಗಳಲ್ಲಿರುವಂಥ ಪ್ರೈಮರಿ ಹೆಲ್ತ್ ಸೆಂಟರ್ಸು, ತಾಲೂಕಾ ಲೆವೆಲ್ನಲ್ಲಿ ಮತ್ತು ಹಳ್ಳಿಗಳ ಲೆವೆಲ್ನಲ್ಲಿರುವಂಥ ಹೆಲ್ತ್ ಸೆಂಟರ್ಸ್ಗಳಿಂದ ಪ್ರೊಕ್ಯೂರ್ ಮಾಡ್ತಾರೆ. ಅವರು ಆರ್ಡರ್ ಕೊಡ್ತಾರೆ, ಇವ್ರಿಗೆ ತಗೊಂಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ, ಇವ್ರು ಹಂತವಾಗಿ ಅದನ್ನು ಕಳಿಸ್ಕೊಡ್ತಾರೆ. 97 ಲಕ್ಷದ ಮೆಡಿಸಿನ್ ಎಕ್ಸ್ಪೈರ್ ಆಗಿದೆ. 97 ಲಕ್ಷ ವ್ಯಾಲ್ಯೂದ ಮೆಡಿಸಿನ್ ಎಕ್ಸ್ಪೈರ್ ಆದ ಮೆಡಿಸಿನ್ ಇತ್ತು. ರೆಕಾರ್ಡ್ ತೆಗೆದು ಈ ಬರೀ ಜಾನ್ಯುವರಿಯಿಂದ ಇಲ್ಲಿ ತನಕ 6 ಲಕ್ಷ ರೂಪಾಯಿದ ಮೆಡಿಸಿನ್ನು ವೇಸ್ಟ್. ಯಾಕಂದರೆ ಅದು ಎಕ್ಸ್ಪೈರ್ ಆಗಿ ಹೋಗಿದೆ, ಉಪಯೋಗಿಸಿದೆ, ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಅವ್ರು ಕೇಳಲಿಲ್ಲ, ಇವ್ರು ಕೊಡಲಿಲ್ಲ, ಅಥವಾ ಅವ್ರು ಕೇಳಿದ್ರು ಇವ್ರು ಕೊಡಲಿಲ್ಲ. ಸೊ ಜನರ ದುಡ್ಡು ಈ ರೀತಿಯಿಂದ ಪೋಲಾಗಲಿಕ್ಕೆ ಬಿಡಬೇಕಾ? ಇದು ಡೆರಿಲಿಕ್ಷನ್ ಅಲ್ವಾ? ಇದು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ ಅಂತ ವಿ ಹ್ಯಾವ್ ರಿಜಿಸ್ಟರ್ಡ್ ದ ಕೇಸ್. ವಿಲ್ ಪ್ರೊಸೀಡ್ ಅಗೇನ್ಸ್ಟ್. ಇದು ಸ್ಟೇಟ್ ವೈಡ್ ಈ ವಿಷಯನ ನಾವು ವಿಲ್ ಟೇಕ್ ಇಟ್ ಅಪ್. ವಿ ವಿಲ್ ಡೀಲ್ ವಿತ್ ಇಟ್ ವೆರಿ effectively. Because we have already registered case with regard to Bellary deaths. And we have made surprise visit of that corporation, medical ಔಷಧಿ ಇಡುವಂಥ ವಿಂಗ್ ಇದೆಯಲ್ಲ, KMSCL, ಅವುಗಳನ್ನು ಅಲ್ಲಿ ಮಾಡುವಾಗೂ ಕೂಡ ಇದು ನಮ್ಮ ಗಮನಕ್ಕೆ ಬಂದಿದೆ. ಪ್ರೊಕ್ಯೂರ್ಮೆಂಟ್ ಮಾಡುವಾಗಲೇ ಅವಕ್ಕೆ 50% ಅದರ ಏಜ್ ಹೋಗಿಬಿಟ್ಟಿರ್ತದೆ. ಇನ್ನು 50% ಏಜ್ನಲ್ಲಿ ಅದು ವೇರ್ ಹೌಸ್ಗೆ ಹೋಗಿ ವೇರ್ ಹೌಸ್ನಿಂದ
ಪರ್ಟಿಕ್ಯುಲರ್ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಅವ್ರು ಯೂಸ್ ಮಾಡಿ ಅದು ಮಾಡುವಷ್ಟರಲ್ಲಿ ಎಷ್ಟು ವೇಸ್ಟೇಜ್ ಆಗಿ ಹೋಗ್ತದೋ ಎಷ್ಟು ಎಕ್ಸ್ಪೈರ್ ಆಗ್ತದೋ ಈ ಥರದ್ದು ಒಂದು ಇದನ್ನು ತಪ್ಪಿಸಬೇಕು. ಈ ಮಾಲ್ ಅಡ್ಮಿನಿಸ್ಟ್ರೇಷನ್ ದೂರ ಮಾಡಬೇಕು. ಇದು ಕಾರ್ಪೊರೇಷನ್ನಲ್ಲಿ ಆನಂತರ ಸ್ಮಾರ್ಟ್ ಸಿಟಿ ಇದರಲ್ಲಿ ಹಲವಾರು ಕಂಪ್ಲೇಂಟ್ಸ್ ಬಂದಿದ್ದಾವೆ. ಪ್ರೈಮಾ ಫೇಸಿಯಾಗಿ ನಮಗೆ ಕೆಲವು ದೋಷಗಳು ಕಂಡು ಬಂದಿದ್ದಾವೆ. ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮವ್ರು ಹೋದರು. ಅಲ್ಲಿ ಮೇಲಾಧಿಕಾರಿಗಳು ಒಬ್ಬರು ಇರಲಿಲ್ಲ. ಕೆಲವು ಜನ ರಜೆ ಹಾಕಿದ್ರು, ಕೆಲವು ಜನ ಎಲ್ಲ ಹೋಗಿದ್ರಂತೆ. ಸೊ ಸರಿಯಾದ ಕೆಲಸ ಕಾರ್ಯ ಅಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು ನಮಗೆ ಪ್ರೈಮಾ ಫೇಸಿ ಕಂಡು ಬಂತು. ಅದರ ಬಗ್ಗೆನೂ ಕೇಸ್ ರಿಜಿಸ್ಟರ್ ಮಾಡೀವಿ. ವಿ ಆರ್ ಗೋಯಿಂಗ್ ಅಟ್. ಸಿಟಿ ಕಾರ್ಪೊರೇಷನ್ನಲ್ಲಂತೂ ಈಗಿರುವಂಥ ಕಮಿಷನರ್ ಹೇಳಿದರು, ಅವ್ರು ಬಂದ ನಂತರ ಸಾವಿರಾರು ಕೇಸ್ಗಳಲ್ಲಿ ಅಪ್ಲಿಕೇಶನ್ಸನ್ನು ನಾನು ಡಿಸ್ಪೋಸ್ ಮಾಡಿದ್ದೀನಿ. ರಾತ್ರಿ 11 ಗಂಟೆ ತನಕ ಕೆಲಸ ಮಾಡಿಸಿದ್ದೀನಿ. ಮೊದಲು ಪೆಂಡಿಂಗ್ ಇದ್ದದ್ದು ಹೊತ್ತು ನಿಂತಿದೆ. ಸೊ ಆನಂತರ ಕೆಲವು ಕ್ಲರ್ಕ್ಸು, ಕೆಲವು ಇವರು ಇದು ನಂದಲ್ಲ ಅಂತ ನೆವ ಹೇಳ್ತಾ ಇರೋರನ್ನ ಕಂಡು ಹಿಡಿದಿದ್ದೀವಿ. ಅವ್ರ ಮೇಲೆ ವೈಯಕ್ತಿಕವಾಗಿಯೂ ಕೇಸ್ ಹಾಕಿ ಯಾವ್ಯಾವ ಎಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಅಂತ ಅವ್ರ ಕಡೆಯಿಂದನೇ ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಮಟೀರಿಯಲ್ ತೊಗೊಳ್ತೀವಿ. ಒಂದು ಟಾರ್ಗೆಟ್ ಕೊಟ್ಟು ಅದನ್ನು ಡಿಸ್ಪೋಸಲ್ಲಿಗೆ 2 ರೀತಿಯಿಂದ ನಮ್ಮ ಆ್ಯಕ್ಷನ್ಸ್. 1 ಫಾರ್ ಗೆಟಿಂಗ್ ದ ಗ್ರೀವನ್ಸಸ್ ರಿಡ್ರೆಸ್, 2 ಟೇಕಿಂಗ್ ಆ್ಯಕ್ಷನ್ ಅಗೇನ್ಸ್ಟ್ ದ ಗಿಲ್ಟಿ. ಬರೀ ಆ್ಯಕ್ಷನ್ ತೊಗೊಂಡ್ರೆ ಸಾಕು. ಯಾರಿಗೋ 4 ಮಂದಿಗೆ ಆ್ಯಕ್ಷನ್ ತೊಗೊಂಡ್ಕೊಂಡ್ರೆ ಜನರಿಗೆ ಅನುಕೂಲ ಆಗಲಿಲ್ಲ ಅದು. ಬಟ್ ಆ ಪೆಂಡಿಂಗ್ ಕೇಸಸ್ಸನ್ನು ಡಿಸ್ಪೋಸಲ್ ಆಗಬೇಕು. ಇಲ್ಲದೇ ಇದ್ದರೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಅದನ್ನು ಮಾಡ್ತೀವಿ. ಇವೆರಡನ್ನೂ ನಾವು ಸೈಮಲ್ಟೇನಿಯಸ್ಲಿ ಮಾಡ್ತೀವಿ. ಸೊ ಅದಕ್ಕೇ ನಿನ್ನೆ ನೀವು ಬಂದಿದ್ದರೂ ಎಲ್ಲೋ ಗೊತ್ತಿಲ್ಲ, ಇಲ್ಲಿ ಫಸ್ಟ್ ಡೇ ನಾನು ಮೀಟಿಂಗ್ನಲ್ಲಿ ಹೇಳಿದ್ದು ಬೆಳಗಾವನ್ನು ಒಂದು ಮಾದರಿ ಜಿಲ್ಲೆಯಾಗಿ ಮಾಡಬೇಕು. ಇಲ್ಲಿ ಕರಪ್ಷನನ್ನು ಹೊಡೆದೋಡಿಸ್ಬೇಕು. ಎಷ್ಟು ಸಾಧ್ಯದ ಅಷ್ಟು ಟ್ರಾನ್ಸ್ಪರೆನ್ಸಿಯಿಂದ ಪಬ್ಲಿಕ್ ಸರ್ವಿಸ್ ಬರಬೇಕು, ಅಕೌಂಟಬಿಲಿಟಿ ಇರಬೇಕು ಅನ್ನೋಂಥ ಆ ಒಂದು ಚಾಲೆಂಜನ್ನು ತಗೊಂಡು ಬಂದಿದ್ದೀವಿ. ಇಷ್ಟೆಲ್ಲ ತಾಲೂಕುಗಳನ್ನು ವಿಸಿಟ್ ಮಾಡಿದ್ದೀವಿ. ಇದರಲ್ಲಿ ಪೂರ್ತಿ ಮಟೀರಿಯಲ್ ಇದೆ. ನಾವು ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಅದನ್ನು ಮಾನಿಟರ್ ಮಾಡ್ತೀವಿ. ಇದಲ್ಲದೆ ಈಗ ಬಾಗಲಕೋಟೆಯಲ್ಲೂ ನಡೆದಿದೆ. ಇವತ್ತು ಇಡೀ ದಿನ ಬಾಗಲಕೋಟೆಯಲ್ಲಿ ಬೇರೆ ಬೇರೆ ತಾಲೂಕು ಹಿಡ್ಕೊಂಡು ಸಿಟಿ ಹಿಡ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ರೇಡ್ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ನೂ 2 ದಿವಸ ವಿಜಯಪುರ ಮಾಡ್ತೀವಿ. ಸೊ 3 ಜಿಲ್ಲೆಗಳನ್ನು ತೊಗೊಂಡಿದ್ದೀವಿ. 3 ಜಿಲ್ಲೆ ಮಾಡಿ ವಾಪಸ್ ಹೋಗ್ತೀವಿ. ಈಗ ಅದೇ ನಾವು ಏನು ಮಾಡಬೇಕು, ಕೇಸ್ ರಿಜಿಸ್ಟರ್ ಮಾಡುವಾಗ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಹಿಡ್ಕೊಂಡು ಇಲ್ಲಿ ಯಾರ್ಯಾರು ಇದ್ದಾರೋ ತಳಹಂತದವರೆಗೂ, ಇನ್ಕ್ಲೂಡಿಂಗ್ ದಟ್ ಇನ್ಚಾರ್ಜ್ ಆಫ್ ದಿ ವೇರ್ ಹೌಸ್, ಅವ್ರನ್ನೆಲ್ಲ ಪಾರ್ಟಿ ಮಾಡಿ ನೋಟಿಸ್ ಕೊಡ್ತೀವಿ. ಮೊದಲು ಅವರಿಂದ ರೆಸ್ಪಾನ್ಸ್ ಕೇಳ್ತೀವಿ. ಇದಕ್ಕೆ ಯಾರು ಕಾರಣ, ಯಾಕೆ ಕಾರಣ ಅಂತ ಕೇಳ್ತೀವಿ. ಅವರು ಉತ್ತರ ಹೇಳ್ತಾರೆ. ಸೊ ಅವರು ಉತ್ತರ, ಅವ್ರಿಗೂ ಒಂದು ಅವಕಾಶ ಬೇಕು. ಪ್ರಿನ್ಸಿಪಲ್ ಸುಮ್ಮನೆ ಆ್ಯಕ್ಚುಲಿ ಸುಮ್ಮನೆ ನಾವೇ ಆ್ಯಕ್ಷನ್ ತೊಗೊಳಕ್ಕೆ ಬರ್ಬೋದು. ಸೊ ಯುನಿಲಾಟ್ರಲ್ ಆ್ಯಕ್ಷನ್ ತೊಗೊಳಕ್ಕೆ ಬರೋದು. ಆ ಉತ್ತರ ಕೇಳಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿ. ಅಧಿಕಾರಿಗಳು ಹೋಗಿ ಮಾಹಿತಿಯನ್ನು ತೊಗೊಂಡ್ಬರ್ತಾರೆ. ನಿಮ್ಮ ಅಧಿಕಾರಿಗಳು ಹೋಗಿ ಮಾಹಿತಿಯನ್ನು ತೊಗೊಂಡ್ಬರ್ತಾರೆ. ಅದ್ರ ಬಗ್ಗೆ ಏನೂ ಆಕ್ಷನ್ ಆಗೋದಿಲ್ಲ. ಏನು ಮಾಹಿತಿ? DH ಆಫೀಸ್ಗೆ ಎಲ್ಲೆಲ್ಲಿ ವೇರ್ ಹೌಸ್ಗೆ ಎಷ್ಟೆಷ್ಟು ಹೊಟ್ಟಿಗೆ ಎಲ್ಲ ಮಾಹಿತಿನ ತೊಗೊಂಡ್ಬರ್ತಾರೆ ನಮ್ಮ ಅಧಿಕಾರಿಗಳು. ಅದ್ರ ಬಗ್ಗೆ ಏನೂ ಆಕ್ಷನ್ ಆಗೋದಿಲ್ಲ. ಏನು ಆಕ್ಷನ್ ಆಗೋದಿಲ್ಲ? ಅದೆಲ್ಲ ಡಾಕ್ಯುಮೆಂಟ್ ತೊಗೊಂಡು ರೇಡ್ ಮಾಡ್ತಾರೆ ಸರ್. ಎಲ್ಲಿ ಬೀಮ್ಸ್ ಆಸ್ಪತ್ರೆ ಅದ್ರ ಮುಂದ್ಗಡೆ ಏನಾಯ್ತು, ಆಮೇಲೆ ಹಿಂದ್ಗಡೆ ಏನಾಯ್ತು ಎಲ್ಲ ಅದೇ. ಕೇಸ್ ರಿಜಿಸ್ಟರ್ ಆದ ಕೂಡಲೇ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳಕ್ಕಾಗೋದಿಲ್ಲ. ಈಗ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಹೋಗ್ತೀವಿ. ಅವರು ತಮ್ಮದಾದಂಥ ರೆಸ್ಪಾನ್ಸ್ ಕೊಡ್ತಾರೆ. ಆ ರೆಸ್ಪಾನ್ಸ್ನಲ್ಲಿ ಕೆಲವು ಕ್ವೈರೀಸ್ ಬರ್ತಾರೆ. 1, 2, 3, 4, 4-5 ಕ್ವಶನ್ಸ್ ಫ್ರೇಮ್ ಮಾಡ್ತೀವಿ. ಈಗ ಮತ್ತೆ ಎಕ್ಸ್ಪರ್ಟ್ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಬರ್ಬೋದು. ನನ್ನ ಕಡೆ ತಪ್ಪಿಲ್ಲ. ಅವ ಏನು ಮ್ಯಾನುಫ್ಯಾಕ್ಚರರ್ ಕಳಿಸಿದ, ಅವನು ಕಳಿಸುವಾಗ 80% ಅದರ ಆಯುಷ್ಯ ಹೋಗಿತ್ತು. ಅದನ್ನು ಪ್ರೊಕ್ಯೂರ್ಮೆಂಟ್ ಏನು ಮಾಡಿದ್ರಲ್ಲ ಅಲ್ಲಿ ಕಾರ್ಪೊರೇಷನ್ನು ಏನು ಹೆಡ್ ಆಫೀಸ್ನಲ್ಲಿ ಪ್ರೊಕ್ಯೂರ್ ಮಾಡಿದ್ರಲ್ಲ, ಅದೇ ತಪ್ಪು ಅಂತ ಹಾಕಿದ ಅಂದರೆ ಈಗ ಇವನ ಜೊತೆ ಅವನು ಕೇಳಬೇಕಾಗ್ತದೆ. ಹೀಗೆ ವೈ ಎನ್ ಎನ್ಕ್ವೈರಿ ಈಸ್ ಗೆಟಿಂಗ್ ಲೇಟ್ ಅಂದರೆ ಬಿಕಾಸ್ ಆಫ್ an opportunity to be given to each person to have his say, and investigation includes different stages. You can't just ಒಂದು ಸಸ್ಪೆಂಡ್ ಮಾಡೋಗಿ ಅಂತ ಹೇಳಿ ಅಲ್ಲಿ ಮಾಡುವಾಗ ಅದರ ಡೇಟಾ ಇದರಲ್ಲಿ ಇರುತ್ತಲ್ಲ ಸರ್, ಮ್ಯಾನುಫ್ಯಾಕ್ಚರ್ದಲ್ಲಿ ಇರುತ್ತೆ.
ಅದೇ ಅದನ್ನೇ ನೋಡಿ ಬರ್ಕೊಂಡ್ಬಂದಿದ್ದೀವಿ ಸರ್, ಈಗ ಒಬ್ಬರೊಬ್ಬರೇ ಕೇಳಬೇಕು. ಒಬ್ಬರೊಬ್ಬರು ಒಂದು ಪ್ರಶ್ನೆ ಮಹಾನಗರ ಪಾಲಿಕೆ ವಿಷಯ ಪ್ರಸ್ತಾಪ ಮಹಾನಗರ ಪಾಲಿಕೆಯಲ್ಲಿ ಬಹುಕೋಟಿ ತೆರಿಗೆ ವಂಚನೆ ಪ್ರಕರಣ ಖುದ್ದಾಗಿ ಮಹಾನಗರ ಪಾಲಿಕೆ ಆಯುಕ್ತರೇ ತಮಗೆ ಒಂದು ದೂರು ಕೊಟ್ಟಿದ್ರು. ತಿಂಗಳು 1.5 ತಿಂಗಳಾದ್ರೂ ಇನ್ನೂ ಅದ್ರ ಬಗ್ಗೆ ಏನೂ ಆಗಿಲ್ಲ. ಯಾರ ಆರೋಪ ಹೊತ್ತ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಸಾಕ್ಷಿ ನಾಶ ಆಗೋಣ ಹೆಂಗೆ ಹೇಳಿ ಬರುತ್ತೆ? ಯಾರು ದೂರು ಎಲ್ಲಿ ಕೊಡಬೇಕು? ದೂರು ತೊಗೊಂಡು ಬಂದು ಮೊದಲು ಲೋಕಾಯುಕ್ತ ಫಾರ್ಮ್ 192 ಅಂತಿದೆ. ದೂರು ಅಂತ ಹೇಳಿ ಬರೆದು ಒಂದು ದೂರು ಪೊಲೀಸಿಗೆ ಕೊಟ್ಟರೆ ದೂರ ಆಗೋದಿಲ್ಲ. ದೂರು ನಮಗೆ ಬರಬೇಕು. ದೂರು ಪೊಲೀಸ್ ಆಫೀಸರ್ ಹ್ಯಾಸ್ ನೋ ರೈಟ್ ಆನ್ ಈಸ್ ಓನ್ ಟು ಇನ್ವೆಸ್ಟಿಗೇಟ್. ಲೋಕಾಯುಕ್ತ ಉಪಲೋಕಾಯುಕ್ತ ಶಾಲ್ ಪಾಸ್ ಅನ್ ಆರ್ಡರ್. ಆ ಆರ್ಡರ್ ಪಾಸ್ ಮಾಡಬೇಕಾದ್ರೆ ಫಾರ್ಮ್ 192 ಕೆಳಗಡೆ ಕಂಪ್ಲೇಂಟ್ ಬರಬೇಕು. ಅದ್ರ ಜೊತೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರಬೇಕು. ಅದರಲ್ಲಿ ಅಫಿಡೇವಿಟ್ ಇರ್ತದೆ. ಅಫಿಡೇವಿಟ್ ಮಾಡಿಕೊಡ್ಬೇಕು. ಯಾಕೆಂದರೆ ಯಾವನೋ ಬೇಕಾದ ಒಬ್ಬ ಏನೋ ಒಂದು ಅಲಿಗೇಷನ್ ಮಾಡಿ ಕೈ ಬಿಟ್ಬಿಟ್ರೆ ರಿಜಿಸ್ಟರ್ ಆಗೋದಿಲ್ಲ ಕೇಸು. ಇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಓನ್ಲಿ ಬೇಸ್ಡ್ ಆನ್ ಅನ್ ಅಫಿಡೇವಿಟ್ ಸ್ವರ್ನ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಇಲ್ಲಿಗ್ಯಾಲಿಟೀಸ್ ಕಮಿಟೆಡ್. ಏನಾಗಿದೆ ಮನಸ್ಸಿಗೆ ಬಂದಂಗೆ ಅಲಿಗೇಷನ್ ಮಾಡೋದು, ಕಂಪ್ಲೇಂಟ್ ಹಾಕೋದು, ಸುಮ್ಮನೆ ಹಾಕೋದು ಕೆಲವೊಂದು ಹಾಕಿ ಕೈ ಬಿಟ್ಬಿಡೋದು. ಆನಂತರ ಸ್ವಲ್ಪ ದಿವಸ ಆದ್ಕೂಡಲೇ ವಿಡ್ರಾ ಮಾಡ್ಕೊಂಡ್ಬಿಡು. ಇಲ್ರಿ ಭಾಳಷ್ಟು ಇದರಿಂದ ನಮ್ಗೇನೋ ಒಂದು ಸ್ವಲ್ಪ ಪ್ರೆಷರ್ ಅಲ್ಲ, ಬೈ ಮಿಸ್ಟೇಕ್ ನಾವು ಹಾಕಿದ್ದೀವಿ. ಹಿಂದಾಗಡೆ ಅರ್ಥ ಆಯ್ತು ಎಲ್ಲ ಸರಿ ಇದೆ ಅಂತ. ಯಾಕಂದ್ರೆ ಅದು ಏನು ಸರಿ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಸರ್, ಸಿಟಿ ಕಾರ್ಪೊರೇಷನ್ ಮುಗಿತು. ನೆಕ್ಸ್ಟ್ ಸರ್, ಮತ್ತೆ ಈ ಕಡೆ ಸಿಟಿ ಕಾರ್ಪೊರೇಷನ್ ರಿಲೇಟೆಡ್ ಏನಿದೆ ಅದು ಇಟ್ ಇಸ್ ಡಿಸ್ಕಸ್ ಫಾರ್ ಮಂತ್ಸ್ ಟುಗೆದರ್. ಅವರು ಹೌಸಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅದ ನಂತರ ಕಮಿಷನರ್ ತಮಗೆ ಲೆಟರ್ ಬರ್ತಾರೆ. ಅದು ಮುಂದೆ ಅದಕ್ಕಾಗಿ ಕೇಳ್ತಾ ಇರೋದು. ಯಾಕಂದ್ರೆ ಅದಕ್ಕೆ ನಾವು ಏನು ಮಾಡಿದ್ದೀವಿ, ಈಗ ಅದನ್ನು ಮೋಟೋ ತಗೊಳ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಮವ್ರು ಯಾರೂ ಬರಾಕ್ತಾ ಇರಲಿಲ್ಲಲ್ಲ. ಯಾವನೋ ಬಂದು ಒಂದು ಅಫಿಡೇವಿಟ್ ಹಾಕಿ ಒಂದು ಕಂಪ್ಲೇಂಟ್ ಹಾಕಾಗ್ತಾ ಇರಲಿಲ್ಲಲ್ಲ. ಸೊ ಇವತ್ತು ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಲ್ಲ, ಮೋಟೋ ರಿಜಿಸ್ಟರ್ ಮಾಡಿದ್ದೀವಿ. ಏನೇನು ಪೆಂಡಿಂಗ್ ಇದೆ, ಏನೇನು ಅಪರಾಧ ಆಗಿದೆ, ದುಡ್ಡು ಎಲ್ಲೆಲ್ಲಿ ವ್ಯಯ ಆಗಿದೆ, ಅದನ್ನೆಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಿಮ್ಮವ್ರು ಯಾರಾದರೂ, ನೀವು ಯಾರಾದರೂ ಮಟೀರಿಯಲ್ ಕೊಡೋರಿದ್ದರೆ, ನೀವೇನಾದರೂ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡೋರಿದ್ದರೆ, ಯು ಆರ್ ವೆರಿ ಮಚ್ ವೆಲ್ಕಮ್ ಟು ಡೂ ಇಟ್. ನೆಕ್ಸ್ಟ್ ನಿಮ್ಮದೇ ಸಬ್ ರಿಜಿಸ್ಟರ್ ತಾವು ಹೇಳಿದ್ರಿ ಕಚೇರಿಗೆ, ಇತ್ತೀಚೆಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆ ಸಬ್ ರಿಜಿಸ್ಟರ್ ಕುಂದಿರುವಂಥ ಜಾಗದಲ್ಲಿ ಬೇರೆಯವರು ಖಾಸಗಿ ಅದನ್ನು ಹುಡುಕಿದ್ದೀವಿ. ಈಗ ನಾವು ADLR ಆಫೀಸ್ನಲ್ಲಿ, ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸಿಕ್ಕಿಲ್ಲ. ಈಗ ADLR ಆಫೀಸ್ನಲ್ಲಿ ಸಿಕ್ಕರೆ 6 ಜನ ಗೋಕಾಕ್ನಲ್ಲಿ 6 ಜನರು ಇಲ್ಲೀಗಲ್ ಆಗಿ ಬಂದು ಟೇಬಲ್ ಚೇರ್ ಹಾಕೊಂಡು ಒಳಗೆ ಕೂತಿದ್ರು. ನೋಡಿದರೆ ಅವರಿಗೆ ಅಧಿಕಾರಿನೇ ಸ್ಯಾಲ್ರಿ ಕೊಡ್ತಾನಂತೆ, ತಮ್ಮಲ್ಲಿ ಸ್ಟಾಫ್ ಇಲ್ಲ ಅಂತ. ಅದಕ್ಕೆ ಅವ್ರನ್ನ ತೊಗೊಂಡಿದ್ದಾನೆ. ಅದನ್ನು ರಿಜಿಸ್ಟರ್ ಮಾಡಿದ್ದೀವಿ ಕೇಸ್. ನೆಕ್ಸ್ಟ್ ಅವ್ರು ಆ ಕಡೆ, ಈ ಕಡೆ ಯಾರಿಲ್ಲ? ಹಾಂ, ಎಸ್, ನೀವು ಒಬ್ಬರು ಫಸ್ಟ್ ಅವ್ರು ಹೇಳಿ. ಬೆಳಗಾವಿಯಲ್ಲಿ ನೀರಾವರಿ ಇಲಾಖೆ 18 ಪ್ರಮುಖ ನೀರಾವರಿ ಯೋಜನೆ ಆಗ್ತಾ ಇದೆ. ಲಾಸ್ಟ್ ಕಡೆ 15 ವರ್ಷದಿಂದ ಯೋಜನೆ ಸೇಮ್ ಪ್ರೊಸೆಸ್ ಇದೆ. ಬಟ್ ಈ ನೀರಾವರಿ ಯೋಜನೆಗೆ ಅನುದಾನ ಬಿಡುಗಡೆ ಅದರಲ್ಲಿ ಅನುದಾನ ಬಳಕೆ ಮಾಡತಕ್ಕಂಥ ಆರೋಪಗಳು ಕೇಳಿದೆ. ನಮಗೆ ನನ್ನ ಗಮನಕ್ಕೆ ಬಂದಂಗೆ ಅಲಿಗೇಷನ್ ಬಂದಿಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಆದರೆ ಇನ್ವೆಸ್ಟಿಗೇಷನ್ ಮಾಡಿ ಕೊಡಬೇಕು. ಕಂಪ್ಲೇಂಟ್ ಕೊಡಬೇಕು. ಜನ ಏನು ಹೇಗೆ ಮಾಡಬೇಕು ಅಂದರೆ, ಸರಿಯಾಗಿ ದಾಖಲೆಗಳನ್ನು ಕಂಡು ಹಿಡ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟರೆ ಇನ್ವೆಸ್ಟಿಗೇಷನ್, ಈಗ ಅವ್ರಿಗೆ ಏನು ಹೇಳಿದೆ ನಾನು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದನ್ನು ತೊಗೊಂಡು ಹೋಗಿ ಅದನ್ನು ಎಳೆಯಾಗಿ ಬಿಡಿಸಿ ಹೊರಗೆ ತೆಗೆದುಬಿಟ್ರೆ, ನಿಮಗೆ ಚಿತ್ರ ಹಿಡಿದುಬಿಟ್ರೆ ಎಲ್ಲರಿಗೂ ನಮ್ಮನ್ನ ಪೇನ್ ಹುಟ್ಟಬೇಕು ಒಳಗೆ. ಪ್ರಶ್ನಿಸುವಂಗಿರ್ಬೇಕು ಪ್ರತಿಯೊಂದು. ಬಟ್ ಅರ್ಧಂಬರ್ಧ ಮಾಡ್ತಾರೆ ಜನ, ಅರ್ಧ ಕೊಟ್ಟಂಗೆ ಮಾಡ್ತಾರೆ, ಆನಂತರ ಹಿಂದಕ್ಕೆ ಸರ್ ಪ್ರಾಬ್ಲಮ್. ನಿಮ್ಮದೇನು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಒಂದು ಇಲಾಖೆ ಇದೆ. ಇಲ್ಲಿ ಕಾಕಿ ಬಟ್ಟೆ ಹಾಕೊಂಡು ಎಲ್ಲ ಕಡೆ ರೇಟ್ ಮಾಡಬೇಕು. ಕೆಲಸನೇ ಮಾಡಲ್ಲ. ಆ ಇಲಾಖೆಗೆ ನೀವು ಇಲ್ಲಿವರೆಗೂ ಹೋಗಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಕಬ್ಬಿಂದು ರೈತರಿಗೆ ವೇಟ್ ಇದು ಮಾಡ್ತಾರಲ್ಲ, ಅಲ್ಲಿಯೂ ಮೋಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯೂ ಮೋಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏನು ಕೆಲಸ ಆಗುತ್ತೆ? ಆ ನಿಟ್ಟಿನಲ್ಲಿ ನಾವು ನಮಗೆ ಇಲ್ಲಿವರೆಗೆ ಕಂಪ್ಲೇಂಟ್ ಬಂದಿಲ್ಲ. ಬಟ್ ಬೆಂಗಳೂರಿನಲ್ಲಿ ವೇಟ್ಸ್ ಆ್ಯಂಡ್ ಮೆಜರ್ಸ್ ಇದನ್ನು ಒಂದು 5-6 ಫ್ಲೋರಿಂದ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಇತ್ತು. ಅದನ್ನು ರೇಡ್ ಮಾಡಿದ್ದೀವಿ. ಕೇಸ್ ನಡೆದಿದೆ. ಎಲ್ಲ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸು ಮಾಡಿದ್ದೀವಿ, ಫೀಲ್ಡಲ್ಲಿನೂ ಮಾಡಿದ್ದೀವಿ. ಸೊ ಕೇಸ್ಗಳು ನಡೆದಿದ್ದಾವೆ. ಇಲ್ಲಿ ಅಂಥದ್ದು ನಡೆದಿತ್ತು ಅಂತಂದರೆ ನಮ್ಮ ಅಧಿಕಾರಿಗೆ ಹೇಳ್ತೀನಿ, ಇನ್ಸ್ಪೆಕ್ಷನ್ ಮಾಡಿರಿ, ಒಂದು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ. ಹಾಂ, ಅದೇ ಅಲ್ಲಿ ಕಾಟ ರೈತರಿಗೆ. ಸೊ ನೀವು ನಮಗೊಂದು ಸ್ವಲ್ಪ ಮಾಹಿತಿ ಕೊಡಿ. ಶುಗರ್ ಫ್ಯಾಕ್ಟ್ರಿಗಳು ಈ ಸೀಸನ್ ಶುರು ಆಗ್ತದಲ್ಲ, ಮಾಹಿತಿ ಅಂದ್ರೆ ಯಾವ ತರ ನಿಮಗೆ ಯಾವ ತರ ಮಾಹಿತಿ ಕೊಡ್ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕು. ಇನ್ಫಾರ್ಮೇಶನ್ ಬರೆದು ಕೊಡಿ. ಇನ್ಫಾರ್ಮೇಶನ್ ಅಂದ್ರೆ ಯಾರ ಕಡೆ ಇದ್ದಾರೆ ಕಂಪ್ಲೇಂಟ್ಸ್ ಹಾಕಿ. ಈಗ ರೈತ ಇರ್ತಾನೆ,
ಈಗ ಅವ್ನು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾನೆ, ಅವನು ಬೇರೆ ಕಡೆ ವೇ ಮಾಡಲಿ, ಅವನು ವೇ ಬಿಲ್ ತೊಗೊಳ್ಳಿ, ಅಲ್ಲಿ ಹೋಗಿ ವೇ ಮಾಡಲಿ, ಅಲ್ಲಿ ವೇ ಬಿಲ್ ತೊಗೊಳ್ಳಿ, ಎರಡು ಸರ್ ಆ ಥರ ಮಾಡ್ರೆ ಅವ್ನು ಶುಗರ್ ಕೇಂದ್ರ ಅವ್ನು ಕಬ್ಬು ತಗೋದಿಲ್ಲ ಸರ್. ಅಲ್ಲ, ಕಬ್ಬ ತೊಗೊಳೋದಿಲ್ಲ, ಹಾಂ ಸರ್. ನಾವು ಇರ್ತೀವಲ್ಲ, ಅವ್ನು ಕಬ್ಬು ತೊಗೊಳ್ಳಿ ಬಂದು ಹಾಕಿ ನೋಡಲಿ ಅವ್ರು. ನಾವು ಬಂದು ನಿಂತು ಅವ್ನು ಕಬ್ಬು ಕೊಡಿಸೋದು ಅಷ್ಟೇ ಅಲ್ಲ, ಅವನು ವ್ಯವಸ್ಥೆ ಮಾಡಿಸಿ ಕಳಿಸ್ತೀವಿ. ಅಲ್ಲಿ ಯಾವ ವೇಟ್ಸ್ ಆ್ಯಂಡ್ ಮೆಜರ್ಸ್ ಆಫೀಸರ್ ಇರ್ತಾನೆ, ಅವನ್ನ ಹಿಡ್ಕೊಂಬಂದು ಅಲ್ಲಿ ಮುಂದೆ ನಿಲ್ಲಿಸಿ ಕೆಲಸ ಮಾಡುವಂತ ಹೇಳಿಸ್ತೀವಿ. ಇದು ಮೋಸ. ಕಬ್ಬು ಬೆಳೆದ ಅವನು ಎಷ್ಟು ಕಷ್ಟಪಟ್ಟು ಬೆಳೆದು ಬಂದಿದ್ದಾನೆ, ಅವನು ಏನು ಖರ್ಚು ಮಾಡಿದ್ದಾನೆ, ದುಡ್ಡು ಅಷ್ಟು ಕಷ್ಟ ಅವನಿಗೆ ಸಿಗ್ತದೆ, ಅದರಲ್ಲಿನೂ ಮೋಸ ಆದರೆ ಎಲ್ಲಿ ಹೋಗ್ಬೇಕು ಅವನು? ಸೊ ನೀವು ಗಂಭೀರವಾಗಿ ವಿಚಾರ ಮಾಡುವಂಥ ಮ್ಯಾಟ್ರ್. ನೀವು ಹೇಳ್ತಾ ಇದ್ದೀರಿ, ನನಗೆ ಗೊತ್ತಿದೆ, ರೈತರ ಬಗ್ಗೆ ಬೇಕಾದಷ್ಟು, ನಾವು ಅದೇ ಫ್ಯಾಮಿಲಿಯಿಂದ ಬರೋರು, ಬೇಕಾದಷ್ಟು ಕಳಕಳಿ ಇದೆ. ಬಟ್ ಸರಿಯಾಗಿ ಗಮನಕ್ಕೆ ತಗೊಂಡ್ರು ಅಂದ್ರೆ ಅವ್ರನ್ನ ಹಿಡಿದು ಹಾಕಕ್ಕೆ ಸ್ಮಾರ್ಟ್ ಸಿಟಿ ರೇಟ್ ಮಾಡಿದ್ರು. ಏನು ಅಲ್ಲಿ ಬಹಳಷ್ಟು ಪದೇ ಪದೇ ಸಾಮಾಜಿಕ ಕಾರ್ಯಕರ್ತ ಆರೋಪ ಮಾಡ್ತಾ ಇರ್ತಾರೆ. ಅದಕ್ಕೆ ತಕ್ಕಂಗೆ ಉಲ್ಟಾಗಿ ಸ್ಮಾರ್ಟ್ ಸಿಟಿಗೆ ಪ್ರಶಸ್ತಿಗಳೇ ಬರ್ತಾ ಇದ್ದಾವೆ ಹಂಗೆ. ಅದು ಒಂದು ರೀತಿ ವಿಚಿತ್ರವಾದ ಗೊಂದಲ ಇದೆ ಸರ್ ಸಮಾಜದಲ್ಲಿ. ಸರ್ ನನ್ನ ಕೇಸ್ ಪೇಪರ್ಸ್ ಇದೆ, ಈಗ ನೀನು ಒಂದಿನ ಪೂರ್ತಿ ಮಾಡಿದ್ದಾರೆ ಅದನ್ನ. ಸೊ ವಿ ಹ್ಯಾವ್ ರಿಜಿಸ್ಟರ್ಡ್, ವಿ ಆರ್ ಗೋಯಿಂಗ್ ಟು ರಿಜಿಸ್ಟರ್ ಎ ಕೇಸ್, ವಿ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್, ನೌ ವಿ ವಿಲ್ ಇನ್ವೆಸ್ಟಿಗೇಟ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮಚ್ ಅಬೌಟ್ ಇಟ್, ವಿ ವಿಲ್ ಇನ್ವೆಸ್ಟಿಗೇಟ್. ಪ್ರಾಥಮಿಕ ಹಂತದಲ್ಲಿ ಪ್ರೈಮಾ ಫೇಸಿ ಮಟೀರಿಯಲ್ ಇದೆ, ಕೇಸ್ ಮೇಲೆ ಅಲ್ಲಿ ನುಕ್ಸಾನಿ ಮಾಡಿದ್ದು, ಹಣ ವ್ಯಯ ಆದದ್ದು, ಅಕೌಂಟಬಿಲಿಟಿ ಇಲ್ಲಾರ್ದು ಮಟೀರಿಯಲ್ ನಮ್ಗೆ ಸಿಕ್ಕಿದೆ, ನಾವು ವಿಚಾರಣೆ ಮಾಡ್ತೀವಿ. ಅದು ವಿಚಾರಣೆ ಮಾಡಿದ್ರೆ ಹೆಂಗೆ ಹೇಳ, ಸುಮ್ಮನೆ ಹೇಳಿದ್ರೆ ಅಲ್ಲ, ನಿಮ್ಮ ಮೇಲ್ನೋಟೆ ಕಂಡು ಬಂದಿದೆ ಯಾವ್ದು ಕಳಪೆ ಕಟ್ಟಡಗಳು, ರಸ್ತೆಗಳು ಏನಾಗಿದೆ ಅಂತ ಅಮೌಂಟ್ ಖರ್ಚು ಮಾಡಿದ್ದರಲ್ಲಿ ಎಸ್ಕಲೇಟೆಡ್ ಅಮೌಂಟ್ ಹೇಳಿದ್ದಾರೆ, ಅಷ್ಟು ವರ್ಕ್ ಆಗಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಮತ್ತೇನು ಇದೆ ಯಾರು ಸರ್ ಅದನ್ನ ಹೇಳು ಸರ್. ಕಾರ್ಪೊರೇಷನ್ ಅಲ್ಲಿ ಪ್ರತಿ ಸಭೆಯಲ್ಲಿ ಲೋಕಾಯುಕ್ತ ಕೊಟ್ಟಿದ್ರು, ಲೋಕಾಯುಕ್ತ ಇರ್ತಾರೆ, ಒಂದು 5-6 ಪ್ರಕರಣ ಹೇಳಿದ್ದಾರೆ ಅವರು. ಲೋಕಾಯುಕ್ತಗೆ ನಿಮ್ಮ ಹೆಸರು ಹೇಳಿ ಅದನ್ನ ಸಮಸ್ಯೆಗಳನ್ನ ಅಲ್ಲೇ ಮುಚ್ಚಾಕ್ತಿದ್ದಾರೆ ಸರ್ ಪ್ರತಿ ಸರಿ ಸರ್. ಒಂದು ಮಾತು ಹೇಳ್ತೀನಿ, ಲೋಕಾಯುಕ್ತದಲ್ಲಿ ಕೇಸ್ ನಡೆದರೆ ಅದನ್ನು ಕೆಲಸ ಮಾಡಬಾರ್ದು, ಅದನ್ನು ಮುಂದುವರಿಸಬಾರ್ದು, ಅದರಲ್ಲಿ ಏನೂ ಆ್ಯಕ್ಷನ್ ತಗೊಳ್ಬಾರ್ದು ಅನ್ನುವಂಥದ್ದು ಯಾವ ಕಾನೂನು ಇಲ್ಲ. ಲೋಕಾಯುಕ್ತ ಕೇಸ್ ನಡೀತಿರ್ತದೆ, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನಾವು ಮಾಡ್ತಾ ಇರಬೇಕು. ಅವರು ಸರ್ ನಾವೇನು ಕೇಳೋದು ಸರ್, 6-7 ಪ್ರಕರಣ ಹೇಳಿದ್ದಾರೆ ಸರ್ ಅವರು. ಅವರು ದೂರ ಕೊಟ್ಟಿದ್ದಾರಾ ಇಲ್ಲ ಅಥವಾ ಇನ್ಕ್ವೈರಿ ಆಗ್ತಿದೆ ಇಲ್ಲ ಅಂತ ಅಂದ್ರೆ ಜನರನ್ನೆಲ್ಲ ಬಾಯಿ ಮುಚ್ಚಿದ್ದಾರೆ ಅವರು. ಅಂದ್ರೆ ನಿಮ್ಮ ಹೆಸರು ಕೆಡ್ತಾ ಇದೆ, ಲೋಕಾಯುಕ್ತ ಕೊಟ್ಟಿದ್ದೀವಿ ಅಂತ. ಯಾರು ಕೊಟ್ಟಾರ ಲೋಕಾಯುಕ್ತ? ಅದೇ ಕನ್ಫರ್ಮ್ ಎಲ್ಲರಿಗೂ ಕನ್ಫ್ಯೂಸ್ ಆಗಿದ್ದಾರೆ ಸರ್. ಸರ್ಕಾರದವ್ರು ಯಾರು ನಮ್ಗೆ ಲೋಕಾಯುಕ್ತಕ್ಕೆ ಏನು ಕಾರ್ಪೊರೇಷನ್ದವ್ರದವ್ರು, ಸಿಟಿ ಕಾರ್ಪೊರೇಷನ್ದವ್ರು ಕೊಡಕ್ಕೆ ಬರೋದಿಲ್ಲ. ನಿರ್ಣಯ ತಗೋತಾರೆ ಸರ್, ರೆಫರ್ ಮಾಡ್ತಾರೆ. ಬಟ್ ಅದು ಎಲ್ಲಿವರೆಗೆ ನಿಮ್ಗೆ ಲೆಟರ್ ಬಂದು ತಲುಪಿದೆ ಅಲ್ಲ ಅಂತೇಳಿ ಕಮಿಷನರು ಲೋಕಾಯುಕ್ತಕ್ಕೆ ಯಾವ ಕೇಸನ್ನು ರೆಫರ್ ಮಾಡಕ್ಕೆ ಅಧಿಕಾರ ಇಲ್ಲ. ಲೋಕಾಯುಕ್ತಕ್ಕೆ ರೆಫರ್ ಮಾಡೋರು ಗೌರ್ಮೆಂಟ್ನವರು. ಲೋಕಾಯುಕ್ತಕ್ಕೆ ರೆಫರ್ ಮಾಡೋದು ಕಾಂಪಿಟೆಂಟ್ ಅಥಾರಿಟಿ ಇಸ್ ದ ಗೌರ್ಮೆಂಟ್ ವಿಚ್ ಹ್ಯಾಸ್ ಟು ರೆಫರ್ ದ ಕೇಸ್ ಅಂಡರ್ ಸೆಕ್ಷನ್ 7(2). ಆ ಬಾಡಿಯವರು ತಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ಆ ಬಾಡಿಯವರು ತನಗೆ ಬೇಕಾದ ಕೇಸನ್ನು ನಮ್ಗೆ ಕೊಡಕ್ಕೆ ಬರೋದಿಲ್ಲ ಅವರು. ಇಫ್ ದ ಕಮಿಷನರ್ ವಾಂಟ್ಸ್ ಟು ಫೈಲ್ ಎ ಕಂಪ್ಲೇಂಟ್, ಲೆಟರ್ ಫೈಲ್ ಎ ಕಂಪ್ಲೇಂಟ್, ಲೆಟ್ ಹಿಮ್ ಫೈಲ್ ಎ ಕಂಪ್ಲೇಂಟ್ ಅಂಡರ್ ಫಾರ್ಮ್ 192. ಯಾರ ಮೇಲೆ ಹಾಕ್ರಿ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸುಮ್ಮನೆ ನಮ್ಮ ಪೊಲೀಸ್ ಆಫೀಸರ್ಗೆ ಒಂದು ಲೆಟರ್ ಕೊಟ್ಟರೆ ಇಂತಿಂಥದ್ದು ನಡೆದಿದೆ, ಇಲ್ಲಿ ಹೀಗಿದೆ ಹಾಗಿದೆ ಅಂತ ಹೇಳಿದರೆ ಹಿ ಹ್ಯಾಸ್ ನೋ ಜ್ಯೂರಿಸ್ಡಿಕ್ಷನ್ ಟು ಇನ್ವೆಸ್ಟಿಗೇಟ್. ಐ ಹ್ಯಾವ್ ಟು ಪಾಸ್ ಎನ್ ಆರ್ಡರ್, I have to record the reasons why investigation is necessary. Even if ಬೇರೆಯವರು ಯಾರು ಹಾಕಿದ್ರು ಸೋ ಮೋಟಾಗಿ ತೊಗೊಳ್ಬೋದು ನಾನು. ಆದರೆ ನನಗೆ ರೆಫರ್ ಮಾಡೋದಿತ್ತು ಅಂದರೆ ಗೌರ್ಮೆಂಟ್ ರೆಫರ್. ಆಯ್ತು ಸಾಕು, ಎಷ್ಟು ಕೇಳ್ತೀರಿ? ಒಬ್ಬರೇ ಎಲ್ಲ ಕೇಳೋದಲ್ಲ, ಎಲ್ಲರಿಗೆ ಅವಕಾಶ. ಸರ್ ಈಗ ಲೋಕಾಯುಕ್ತರು ಭೇಟಿ ನೀಡಿದಾಗ, ದಾಳಿ ಮಾಡಿದಾಗ ಜನರದೊಂದು ಬೈಕೆ ಇರ್ತದೆ, ಕ್ರಮ ಆಗಬೇಕು, ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂತ. ಅದು ತ್ವರಿತಗತಿ ತಾವು ಬರ್ತೀರಿ, ಏನೋ ದಾಖಲೆಗಳನ್ನು ತಗೋತೀರಿ, ಪರಿಶೀಲನೆ ಮಾಡ್ತೀರಿ, ಆಮೇಲೆ ಆ್ಯಕ್ಷನ್ ಏನಾಯಿತು ಅನ್ನುವಂಥದ್ದು ಸಾರ್ವಜನಿಕರಿಗೆ ಅದು ಗೊತ್ತೇ ಆಗುತ್ತೆ. ಅದು ನಿಮ್ಗೆ ಕೇಳುವಂಥ ಒಳ್ಳೆಯ ಪ್ರಶ್ನೆ ಅದು. ಯಾಕೆಂದ್ರೆ ಅದನ್ನೇ ಹೇಳ್ತಾ ಇದ್ದೀನಿ, 25,000 ಕೇಸ್ಗಳ ರಿಜಿಸ್ಟರ್ ಆಗಿದ್ದಾವೆ. ನಾನು ಬಂದಾಗ ಒಂದು 13,000 ಕೇಸ್ ಇತ್ತು, 6,000 ಡಿಸ್ಪೋಸ್ ಮಾಡಿದ್ದೀವಿ ಅದರಲ್ಲಿ. ಬಟ್ ಈಗ ನಮ್ಮ ನಾವು ಕೆಲಸ ಇದರಿಂದ ಮಾಡ್ತಾ ಇರೋದ್ರಿಂದ ಜನರಲ್ಲಿ ಒಂದು ಉತ್ಸಾಹ ಮೂಡಿದ್ರಿಂದ, ಭರವಸೆ ಮೂಡಿರೋದ್ರಿಂದ ಎಲ್ಲರೂ ಕಂಪ್ಲೇಂಟ್ ಹಾಕ್ತಾ ಇದ್ದಾರೆ. 25,000 ಕೇಸ್ ಇದೆ. ನಮ್ಮ ಇರೋದು 35 ಜನ ಜಡ್ಜಸ್ ಇದ್ದೀವಿ ನಾವು.
ಆನಂತರ ಪೊಲೀಸ್ ಆಫೀಸರ್, ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಪೊಲೀಸ್ ಆಫೀಸರ್ಸ್ ಇಲ್ಲ, SP ಗಳಿಲ್ಲ, ಕೊಟ್ಟಿಲ್ಲ. ಇನ್ನು ಸಿಬ್ಬಂದಿ ತುಂಬ ಕಡಿಮೆ ಇದೆ. ಸರ್ಕಾರಕ್ಕೆ ಬರೆದಿದ್ದೀವಿ, ಕಳಿಸ್ಕೊಡಿ, ಮಾಡ್ತೀವಿ. ಯಾಕಂದರೆ ಜನರು ನಮ್ಮನ್ನು ನೋಡ್ತಾ ಇದ್ದಾರೆ, ಏನಾದರೂ ಸಿಗುತ್ತೆ ಇಲ್ಲಿ ಅಂತ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಬಿಡಿ ಅಂತ ಕೇಳ್ತಾ ಇದ್ದೀವಿ. ಅದು ಆದರೆ ಸರ್ಕಾರದವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಅದರ ಮಂದಗತಿಯಿಂದ ನಡೆದಿದೆ. ನಮಗೆ ರಿಕ್ವೈರ್ಡ್ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇಲ್ಲ. ತಮಗೂ ಸಿಬ್ಬಂದಿ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಭಾಳಷ್ಟಿದೆ. ಆದರೆ ಅದನ್ನು ನಾವು ನಿಮ್ಮ ಮುಂದೆ ಹೇಳೋದಿಲ್ಲ, ಹೇಳುವ ಅವಶ್ಯಕತೆ ಇದೆ. ನಮಗೆ ರಾತ್ರಿನೂ ಮಾಡುವಂದ್ರೆ ಮಾಡ್ತೀವಿ, ಹಗಲೂ ಮಾಡುವಂದ್ರೆ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಮನೆಗೆ ತೊಗೊಂಡೋಗಿ ಕೆಲಸ ಮಾಡ್ತೀವಿ. ನೀವು ಬಂದು ನೋಡಿ, ಅಲ್ಲಿ ಆಫೀಸಲ್ಲಿ ಬಂದು ನೋಡಿ. ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಜುಡಿಷಿಯಲ್ ವಿಂಗ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಸರ್, ಅದ ಪ್ರಶ್ನೆಗೆ ಒಂದು ಪೂರಕವಾದ ಪ್ರಶ್ನೆ ಸರ್. ಈಗ ಅಧಿಕಾರಿಗಳು ಯಾರ ಮೇಲೆ ರೇಡ್ ಆಗಿರ್ತೈತ್ರಿ, ಅವ್ರು ಮತ್ತೊಂದು 6 ತಿಂಗಳಿಗೆ ಅಂದ್ರೆ ಮತ್ತೆ ಸೆಟ್ಲ್ ಮಾಡ್ಕೊಂಡು ಮತ್ತೆ ಬರ್ತಾರ ಅನ್ನೋದು ಒಂದು ಆರೋಪ ಕಳೆದ ಒಂದು ಮತ್ತೆ ದುಡ್ಡು ಮ್ಯಾನುಮೆಂಟ್ಸ್ ಬೋರ್ಡ್ ಅವೆಲ್ಲ ಅದ್ರದ್ದು ಲೆಕ್ಕ ಏನು ನಮಗೆ ಗೊತ್ತಾಗುತ್ತೆ ಸರ್. ಲೆಕ್ಕ ತೋರಿಸಿದ್ರು ಅಥವಾ ಇದರಲ್ಲಿ ಏನಿದೆ ಬರೀ ಈಗ ನಮ್ಮ ಪೇಪರ್ದಾಗ ಏನು ಬಂದ್ಬಿಡ್ತಾರೆ, ಇಟ್ಟು ವಶಪಡಿಸ್ಕೊಂಡ್ರು ಅಂತ ಬಂದ್ಬಿಡ್ತಾರೆ. ದೊಡ್ಡ ಕೆಲಸ ಆಯ್ತು, ಇವ್ರು ಬಂದು ಪಥಸಂಚಲನ ಮಾಡಿದ್ರು ಅಂತ ಹೇಳಿ ಪೇಪರ್ನಲ್ಲಿ ಬಂದ್ಬಿಡ್ತಾವ. ನೀವೆಲ್ಲ ಬರೆದು ಬಿಡ್ತೀರಿ. ನಾಟಕ ನಡೀತು, ಲೋಕಾಯುಕ್ತರದು ಬಂದರು ಹೋದರು, ಹಿಂಗೆ ಹಂಗೆ. ನೀವು ಮಾತಾಡಲಿಕ್ಕೆ ನಿಮ್ಗೆ ಡೆಮೋಕ್ರಸಿಯಲ್ಲಿದ್ದೀವಿ ನಾವು. ನೀವು ಹೇಳುವಂಥದ್ದು ನಿಮಗೆ ಬಟ್ ಜವಾಬ್ದಾರಿಯಿಂದ ಹೇಳಬೇಕು. ಯಾರೇ ಇತ್ತು ಎಲ್ಲೇ ಮಾತಾಡೋದಿದ್ರು ಜವಾಬ್ದಾರಿಯಿಂದ ಮಾತಾಡಬೇಕು, ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಕೆಲಸ ಹೇಗೆ ನಡೆದಿದೆ, ಏನು ಮಾಡ್ತಾ ಇದ್ದಾರೆ, ಅದರಿಂದ ಹೌದು ಕೆಲವು ಡಿಲೇ ಆಗ್ತಾವ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದು, ಹೋಗ್ತೀವಿ, ಹಿಡ್ಕೊಂಬರ್ತೀವಿ, ಅದೆಲ್ಲ ದುಡ್ಡು ತೊಗೊಂಡು ನಮ್ಮ ಹತ್ರ ಇಟ್ಕೊಳ್ಳೋದು, ಕೋರ್ಟಿಗೆ ಕೊಡ್ತೀವಿ, ಕೋರ್ಟ್ನಲ್ಲಿ ಡೆಪಾಸಿಟ್ ಆಗ್ತದೆ. ಅಕಸ್ಮಾತ್ ನಾವು ನಮ್ಮ ಚಾರ್ಜಸ್ಸನ್ನು ಪ್ರೂವ್ ಮಾಡದೇ ಇದ್ದರೆ ಅಥವಾ ಅವ್ನು ಡಿಸ್ಚಾರ್ಜ್ ಆದರೆ ಕೋರ್ಟು ಅವನಿಗೆ ವಾಪಸ್ ಕೊಡ್ತದೆ. ಇಲ್ಲ ಪ್ರೂವ್ ಆಯಿತು, ಫೋರ್ಫಿಟ್ ಮಾಡಿಕೊಡ್ತದೆ. ಅದಲ್ಲದೆ ಮತ್ತೆ ದಂಡ ಹಾಕ್ತದೆ. ಬಟ್ ಕೋರ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋಕ್ಕೂ 1 ವರ್ಷ, 2 ವರ್ಷ, 2.5 ವರ್ಷ. ಯಾಕಂದರೆ ಈ ACB ಇದ್ದಾಗಿಂದ ಕೇಸಸ್ಸು ಒಂದು ರೂಮಿನಷ್ಟು ಫುಲ್ ಕೇಸಸ್ಸು ನಮ್ಗೆ ಕೊಟ್ಟು, ನಾವು ಹಳೆ ಕೇಸ್ಗಳನ್ನು ಇವ್ರಿಗೆ ಈ ರೀತಿ ಟ್ರೈನಿಂಗ್ ಮಾಡಿ ಅವ್ರನ್ನ ಬೆನ್ನು ಹತ್ತಿ ಹಳೆ ಕೇಸ್ಗಳನ್ನು ಸಾಕಷ್ಟು ಡಿಸ್ಪೋಸ್ ಮಾಡ್ತೀವಿ. ಇನ್ನು ಹೊಸ ಕೇಸ್ಗಳು ಬೇಕಾದಷ್ಟು ರಿಜಿಸ್ಟರ್ ಮಾಡಿದೆ. ನೀವು ನೋಡ್ತೀವಿ, ತಿಂಗಳ ಒಂದು 7-8 PC ಆ್ಯಕ್ಟ್ ಕೆಳಗಡೆ ರೇಟ್ ಇರ್ತದೆ. ಇಲ್ಲಂತೂ 100 ಗಟ್ಟಲೆ ಇರ್ತದೆ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ. ಅದಕ್ಕಾಗಿ ಅವುಗಳಿಂದ ಏನಾಗ್ತದೆ, ಅದು ಇನ್ವೆಸ್ಟಿಗೇಷನ್ ಇಟ್ ಟೇಕ್ಸ್ ಟೈಮ್. ಕೋರ್ಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಟು ಡಿಸ್ಪೋಸ್ ಆಫ್ ದ ಕೇಸ್. ಸರ್, ಈಗ FIR ಪಾಸ್ ಆಗ್ತಾ ಇದ್ದಾವೆ ಹಾಕಿದ್ದು ಅಂತ ಇಲ್ಲಿ ಹೇಳಿದೀವಲ್ಲ, ಈಗ ಅದ್ರ ಬಗ್ಗೆ ಮಾತಾಡಿದೆ. ನೀವು ಇದ್ರ ನೀವು ಒಳಗಡೆ ಬರಕ್ಕೆ ಹೇಳಿದ್ವಿ ನಿಮ್ಗೆ. ಯಾಕೆ ಹೈಕೋರ್ಟ್ ಅಲ್ಲಿ FIR 30 FIRಗಳು ಕ್ವಾಶ್ ಆದವು. 30 FIRಗಳು ಕ್ವಾಶ್ ಆದವು. ಬಹಳಷ್ಟು ಆಫೀಸರ್ಸ್ಗಳು ಹಿಡಿದಿದ್ರಲ್ಲ. ಈಗ ನೀವು ಪ್ರಯತ್ನ ಮಾಡಿರ್ತೀರಿ, ಹೋಗಿ ಬೇಟೆ ಹಿಡಿತೀರಿ. ಬೇಟೆ ಹಿಡಿದಿದ್ದು ಕೈಯಲ್ಲಿ ಹಿಡ್ಕೊಂಡಿರ್ತೀರಿ, ಖುಷಿಗೆ ಹೋಗಿಬಿಡ್ತು ಅಂದರೆ ಅದು ಹೇಗೆ ಡಿಸಪಾಯಿಂಟ್ ಆಗಿ ಹೋಗ್ತದೆ. ಹಾಗೆ ನಮ್ಮವರು ಎದೆಗುಂದಿದ್ದಾರೆ. ಅವರಿಗೆ ಒಂದು ನಿಮಿಷ ಕೇಳ್ರಿ ಹೇಳೋದನ್ನ. ಸುಪ್ರೀಂ ಕೋರ್ಟಿಗೆ ತೊಗೊಂಡ್ರು. ಈಗ 30 ಕೇಸ್ಗಳಲ್ಲಿ FIR ಕ್ವಾಶ್ ಮಾಡಿದ್ದನ್ನು ಸೆಟಿಸೈಡ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಬೇರೆ ಪಾಯಿಂಟ್ ಇದ್ದರೆ ಹುಡುಕಿ ಅಂತ ಹೇಳಿ ಅವ್ರು ಕೇಳ್ಕೊಂಡಿದ್ದಕ್ಕೆ ಹೈಕೋರ್ಟಿಗೆ ವಾಪಸ್ ಬಂದಿದ್ವಿ. ಬಟ್ ವಿ ಹ್ಯಾವ್ ಸಕ್ಸೀಡೆಡ್ ಸಬ್ಸ್ಟ್ಯಾನ್ಷಿಯಲಿ ಇನ್ ದೋಸ್ ಕೇಸಸ್. ಟೆಕ್ನಿಕಲ್ ಆಗಿ ಇವುಗಳನ್ನು ಈ ಥರ ನಿರ್ಣಯ ಮಾಡೋದಲ್ಲ ಅಂತ ಸುಪ್ರೀಂ ಕೋರ್ಟ್ನವರು ಡಿಕ್ಲೇರ್ ಮಾಡಿದ್ದಾರೆ. ಅದೇ FIR ಕ್ವಾಶ್ ಆದದ್ದನ್ನು ನಾವು ಎಲ್ಲಾದದ್ದನ್ನು ಬಿಟ್ಟಿಲ್ಲ, ಚಾಲೆಂಜ್ ಮಾಡಿದ್ದೀವಿ. ಓನ್ಲಿ ಮೆರಿಟ್ಸ್ ಮೇಲೆ ಇರದೇ ಇದ್ದರೆ ಲೀಗಲ್ ಒಪಿನಿಯನ್ ತಗೊಂಡು ನೋ ಅಂತಂದ್ರೆ ನೋ ಅಂತ. ಲಾಸ್ಟ್ ಕ್ವೆಶನ್ ಐ ಆಮ್ ಟೇಕಿಂಗ್. ಹೈಕೋರ್ಟ್ 2 ಬೆಂಚ್ ಮಾಡಿದೆ ಸರ್, ಗುಲ್ಬರ್ಗ ಒಂದು, ನಮ್ಮ ಧಾರವಾಡದಲ್ಲಿ. ಅದೇ ತರನಾಗಿ ಇಲ್ಲ ಅಧಿಕಾರಿಗಳು ಎನ್ಕ್ವೈರಿಗೆ ಬರ್ಬೇಕಂತಂದ್ರೆ ಬೆಂಗಳೂರಿಗೆ ಬರಬೇಕು. ಹಾಗೆ ಏನಾದ್ರು ಇಲ್ಲಿ ಒಂದು ಸಪ್ರೇಟ್ ಬೆಂಚ್ ಗುಲ್ಬರ್ಗ ಅಥವಾ ಬೆಳಗಾವಿ ಅಧಿಕಾರಿಗಳು ನೋಡಿ, ನಾನು ಹೇಳ್ತಾ ಇರೋದು ಒಂದೇ ಬೆಂಚಿಗೆ ಆಗೋಷ್ಟು ಜನರನ್ನು ಕೊಡ್ರಿ, ಬೇಕಾದಷ್ಟು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೀವು ಬೆಂಚದ್ದು ಹೇಳ್ತಾ ಇದ್ದೀರಿ. ಈಗ ಎಲ್ಲೆಲ್ಲಿ ಮಾಡಕ್ಕೆ ಸಾಧ್ಯ, ದುಡ್ಡು ಅದು ಅದಕ್ಕೆ ಅದು ಒಬ್ಬ ವ್ಯಕ್ತಿ ಅದನ್ನೊಂದು ಹೇಳ್ತಾರೆ ನಮ್ಮವರು. ಗೋಕಾಕ್ನಲ್ಲಿ ಒಬ್ಬ ವ್ಯಕ್ತಿ 75 ವರ್ಷದ ಕೆಂಚಪ್ಪ ಕಟ್ಟಿಮನೆ ಅಂತ ಹೇಳಿ ನೆನಪಿದೆ ನನಗೆ. ಅವನು 1 ವರ್ಷದಿಂದ ಲಾಸ್ಟ್ ಸೆಪ್ಟೆಂಬರ್ 24ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾನೆ ADLRಗಳ ಮುಂದೆ. ಒಂದು ಇದಕ್ಕೆ 3A ಫಾರ್ಮ್ ಕೊಡೋಕೆ 1 ವರ್ಷದಿಂದ ಅವನು ಓಡಾಡ್ತಿದ್ದ. ನಮ್ಮವರು ಇನ್ವೆಸ್ಟಿಗೇಷನಲ್ಲೆಲ್ಲ ಮಾಡಿಕೊಂಡು ಕೆಳಗಿಳಿದು ಬರ್ಬೇಕಾದ್ರೆ 5 ಗಂಟೆಗೆ ಅವನು ಮೇಲೆ ಹೊರಟಿದ್ದ.
ಏನಪ್ಪ ಅಂತ ಕೇಳಿದ್ರೆ ಇಲ್ರಿ ನಾ ಹಿಂಗೆ 1 ವರ್ಷ ಆಯ್ತು ಬರಾಕತ್ತೀನಿ, ನನ್ನ ಕೆಲಸ ಆಗ್ತಾಯಿಲ್ಲ. ಅವ್ನು ಕರ್ಕೊಂಡು ನಮ್ಮ ಅಧಿಕಾರಿ ಮೇಲೆ ಹೋಗಿ ಕೂತು, ಸರ್ ನಾವು ನಾಳೆ ಮಾಡಿಕೊಡ್ತೀವಿ ರೀ ಅಂದರು. ಇಲ್ಲ, ನೀ ಎಷ್ಟೊತ್ತಾಗ್ತದೆ ನಾ ಇಲ್ಲಿ ಕೂತ್ಕೊಳ್ತೀನಿ, ಅವ್ನು ಕೆಲಸ ಮಾಡಿಕೊಡ್ಬೇಕು, ತೆಗಿ ಫೈಲ್ ಅದು. ಸೊ ಫೈಲ್ ತೆಗೆದು ನೋಡಿ, ಅದನ್ನ ಮೊದಲು ಹೇಳಿದ್ರು ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ಹಂಗೆ ಕೊಟ್ಟಿಲ್ಲ, ಹಿಂಗೆ ಕೊಟ್ಟಿಲ್ಲ. ಫೈಲ್ ತೆಗಿಸಿ ನೋಡ್ಲಿಕ್ಕಾಗಿ ಎಲ್ಲ ಕೊಟ್ಟಿದ್ದಾನೆ. ಅವನು ಏನೂ ಮಾಡಬೇಕಾಗಿಲ್ಲ. ಅದಕ್ಕೆ ಅವನು 1 ತಾಸು ಅಲ್ಲಿ ಕೂತು ಅವ್ನು ಕೆಲಸ ಮಾಡಿಸಿ ಅವನಿಗೆ ಸರ್ಟಿಫಿಕೇಟ್ ಕೊಡಿಸ್ಕೊ ಹೋದ್ರು. ಸೊ ಅವರು ಪಾಪ ಬಂದ ಅಧಿಕಾರಿ ನನ್ನ ಹತ್ರ ಗೌರವದಿಂದ ಹೇಳಿದರು, ಖುಷಿಯಿಂದ ಹೇಳಿದರು, ಸರ್ ಹಿಂಗಾಯಿತು. ಹಾಗೆ ನಾವು ಬೇರೆಯವ್ರು ಕೆಲಸ ಮಾಡಿಸ್ಕೊಟ್ಟಾಗ ನಮ್ಗೆ ತೃಪ್ತಿ ಆಗ್ತದೆ. ಬೇರೆಯವರು ಬಂದು ಹೇಳ್ತಾರೆ, ಸ್ವಾಮಿ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆವಾಗ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಯಾವುದರಿಂದನೂ ಸಿಗೋದು. ಈಗ ನಿಮ್ಮ ಕೆಲಸನೂ ಅಷ್ಟೇ. ನೀವು ಒಂದೊಂದು ಇಂಪಾರ್ಟೆಂಟ್ ಥಿಂಗನ್ನು ಪಬ್ಲಿಕ್ಕಿಗೆ ಅವೇರ್ನೆಸ್ಸಿಗೆ ಹಿಡಿದ್ರಿ ಅಂದರೆ, ಜನ ಅದರಿಂದ ಒಂದು ಸ್ವಲ್ಪ ಎಜುಕೇಟ್ ಆದರು ಅಂದರೆ ನಿಮಗೆ ಅದರಿಂದ ತೃಪ್ತಿ ಸಿಗ್ತದೆ. ಹಾಗೆ ಆ ತೃಪ್ತಿಗಾಗಿ ನಾವು ಮಾಡೋಣ, ಉತ್ಸಾಹದಿಂದ ಕೆಲಸ ಮಾಡೋಣ ಅಂತ ಇಲ್ಲಿವರೆಗೆ ಹೇಳಿದ್ರು. ನಾನು ಐ ಹ್ಯಾಡ್ ಇನ್ವೈಟೆಡ್ ದ ಪ್ರೆಸ್ ಟು ಕಮ್ ದೇರ್, ಬಟ್ ಅನ್ಫಾರ್ಚುನೇಟ್ಲಿ ಯು ಹ್ಯಾವ್ communication gap. Thank you.